ಶುಂಠಿ ಇದೆಯಲ್ಲ, ಶುಂಠಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಸರ್ ಜಿಮ್ಮು ಚೆನ್ನಾಗಿ ಕಟ್ಸಿದ್ದೀರ ಸರ್ ನೀವು. ಹಾಂ, ಎಷ್ಟಾಯ್ತಿದೆಲ್ಲ ಮಾಡ್ಸಕ್ಕೆ? ಹೊಟ್ಟೆ ಕಡಿಮೆ ಆಗ್ಬೇಕು ತಾನೆ? ಸೊ ವಾಟ್ಸಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತಿನ ಬ್ಲಾಗ್ ನಾನು ಯಾವ ಊರಿಗೆ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆನ್ವಟ್ಟಿ ಅವತ್ತು ಹೇಳಿದ್ನಲ್ಲ, ಶಿವಮೊಗ್ಗ ಹತ್ರ ಇರೋದು ಊರು, ಅಲ್ಲಿ ಬಂದಿದ್ವಿ. ಯಾಕಂದರೆ ನಮ್ಮ ತಮ್ಮಗೆ ತಂಗಿಗೆಲ್ಲ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು. ನನಗೆ ಮುಂಚೆಯಿಂದನೇ ಇತ್ತು, ಸ್ಟಡಿ ಹಾಲಿಡೇ ಅಂತ ಕೊಟ್ಟಿದ್ರು. ಗೊತ್ತಲ್ಲ, ಎಕ್ಸಾಮ್ ಮುಂಚೆನೇ ಓದ್ಕೊಳೋದು. ಅದಕ್ಕೆ ಊರಿಗೆ ಬಂದಿದ್ವಿ ಸುಮ್ಮನೆ ಆರಾಮಾಗಿ ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ. ಇಲ್ಲಿ ಏನು ವಾತಾವರಣ ಇಲ್ಲೆಲ್ಲ ಫುಲ್ ಬಿಸಿಲೇ. ಇಲ್ಲಿ ಬೆಂಗಳೂರು ಅಷ್ಟು ಬಿಸಿಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಇದು ಯಾಕೆ ಕಾರು ಅಂತ ನಿಮ್ಗೆ ಗೊತ್ತು. ಈ ಕಾರ್ ಸವಾಸ ಅಂತ ಅವತ್ತು ಶಶಾಂಕಿಗೆ ಗೊತ್ತಿದೆ ಪಾಪ. ಅವ ಶಶಾಂಕ್ ಬರ್ತೀನಿ ಅಂತ ಹೇಳ್ತೀವಿ, ನಾಡಿದ್ದು ಅವ್ನು ಬಸ್ ಹತ್ತಿ ಬರ್ತಾನಂತೆ. ಅವನಿಲ್ಲಿ ನ್ಯೂ ಇಯರ್ ಇಲ್ಲೇ ಮಾಡೋಣ ಅಂತ ಪ್ಲಾನ್ ಇದೆ. ಇದು ಕರೆಕ್ಟಾಗಿ ಡಿಸೈಡ್ ಆಗಿಲ್ಲ. ಅದೇ ನಂದನ್ ಅಂತ ನನ್ನ ಫ್ರೆಂಡ್ ಇದ್ದಾನಲ್ಲ, ಇವಾಗ ನಾನು ತೋಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ತಮ್ಮ ಮತ್ತೆ ನಂದನ್ ಊಟ ತರಕ್ಕೆ ಹೋಗಿದ್ದಾರೆ. ಅಲ್ಲಿ ಕೆಲಸ ಮಾಡೋದು ಕೊಡಬೇಕು. ಅದಕ್ಕೆ ತೋಟಕ್ಕೆ ಹೋಗ್ಬಿಟ್ಟು ಹಂಗೆ ಅವ್ರು ಊಟ ಕೊಟ್ಬಿಟ್ಟು ಹಂಗೆ ಬರೋಣ. ಸುಯ್ಯ ಇವತ್ತು ಏನೇನು ನಡೆಯುತ್ತೆ ಎಲ್ಲ ಈ ಬ್ಲಾಗಲ್ಲಿ ಫುಲ್ ನೋಡಿ ಮಜಾ ಮಾಡಿ ಹೋಗೋಣ. ಫಸ್ಟ್ ತೋಟಕ್ಕೆ ಹೋಗೋಣ. ಸೊ ಅದೇ ತಂದಾಯ್ತು ಪಾರ್ಸಲ್ ಅಲ್ಲ, ಇವಾಗ ತೋಟಕ್ಕೆ ಹೊರಡ್ಬೇಕು. ನೋಡಿ ನಂದನ್ ಹೆಂಗಾಗಿದೆ ಅಂದ್ರೆ ಕರಡಿ ತರ ಕಾಣ್ತಾ ಇದ್ದಾನೆ ಸದ್ಯಕ್ಕೆ. ಇವಾಗ ಯಾವಾಗ ಹೇರ್ ಕಟ್ ಮಾಡೋದು? ಮಾಡಿಸ್ತೀನಿ. ಯಾವಾಗ? ಒಂದು ತಿಂಗಳು. ನ್ಯೂ ಇಯರ್. ಓ, ನೆಕ್ಸ್ಟ್ ವರ್ಷ ಅಂತ. ನಾನು ಹೆಂಗಿದ್ದೀನಿ ನೋಡಿ, ಶಾರ್ಟ್ ಆಗಿ ಚೆನ್ನಾಗಿಲ್ಲ, ಹ್ಯಾಂಡ್ಸಮ್ ಬಾಯ್. ಅಷ್ಟೆಲ್ಲ ಬೇಡ. ಸೊ ಅದೇ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತೋಟ ಹತ್ರ ಹೋಗ್ತಾ ಇದೀವಿ ಅಲ್ವಾ, ಅಲ್ಲೇ ನಾವು ಫ್ರೈಡ್ ರೈಸ್ ಎಲ್ಲ ತಗೊಂಡೋಗಿ ಅಲ್ಲೇ ತಿನ್ನೋಣ ಅಂತ. ಚೆನ್ನಾಗಿರುತ್ತೆ ತೋಟದಲ್ಲಿ. ಅದೇನೋ ಒಂಥರ ಮಜಾ, ಬೆಂಗಳೂರಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ನಮ್ಮ ತೋಟಕ್ಕೆ ರೀಚ್ ಆದ್ವಿ. ವಾಚ್ಮ್ಯಾನ್ ಬಾಗಿಲು ತೆಗಿತಾ ಇದ್ದಾನೆ. ಎಷ್ಟು ಸಂಬಳ ಕೊಡ್ತಾರೆ ಇವ್ರಿಗೆಲ್ಲ? 10 ರೂಪಾಯಿ ಅಷ್ಟೇನಾ? ಊರ್ ಸೈಡಲ್ಲ ಗೇಟ್ ಹಾಕಕ್ಕೆ 10 ರೂಪಾಯಿ, ತೆಗಿಯಕ್ಕೆ 10 ರೂಪಾಯಿ. 20 ರೂಪಾಯಿ. 20 ರೂಪಾಯಿ. ಓ, ಎಷ್ಟು ಸತಿ ಬಂದೋದ್ರು 10 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಯಾವ್ರು ಕೇಳೋರ್ಗಂಗೆ? ಯಾವ್ರಿ ನಿಮ್ದು? 10 ರೂಪಾಯಿ, 5 ರೂಪಾಯಿ. 5 ರೂಪಾಯಿ ಕಣ. ಉಗಂಡ 5 ರೂಪಾಯಿ. ಆ ಕಡೆ ಗೇಟ್ ತೆಗಿಲ್ಲ ಕರೆಕ್ಟಾಗಿ. ಗೇಟು ಏನ್ ಸ್ವಾಮಿ ಅವನು ಏನು ಕೊಡ್ಬೇಕೇನ್ರಿ ಮೀಡಿಯಾ? ಎಷ್ಟು ಕೊಡ್ತೀರಿ ಸಂಬಳ ನಿಮ್ಗೆ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ ಇಲ್ಲ. ನೀವ್ ಎಷ್ಟು ಕೊಡ್ತೀರಾ? 10 ರೂಪಾಯಿ. ಕೀಪ್ ದ ಚೇಂಜ್. ಬನ್ರಿ ಹತ್ರಿ. ನೋಡ್ರಿ ವಾಚ್ಮೆನ್ ಎಲ್ಲ ಕಾಲ ಹತ್ತಂಗ ಆಯ್ತು. ಗೇಟ್ ಹಾಕಿಲ್ಲ. 10 ರೂಪಾಯಿ ಕ್ಯಾನ್ಸಲ್ ಮಾಡೋದು. ಆ ಸಂಬಳನೇ ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಮಾಡೋದು. ಸರಿ ನೋಡಿ ಗೈಸ್, ಇದು ನಮ್ಮ ತೋಟ ಎಂಟ್ರಿ. ಇದು ನೋಡಿ, ಈ ಕಡೆ ಎಲ್ಲ ಅಡಕೆ ಗಿಡ, ಈ ಕಡೆ ಅಡಕೆನೆ ಅಲ್ಲ, ಫುಲ್ ಅಡಕೆನೆ ಗಿಡ. ಇಲ್ಲಿ ಆ ಕಡೆ ಇನ್ನೊಂದಿದೆ, ಅಲ್ಲಿ ಶುಂಠಿ ಇದೆಯಲ್ಲ, ಶುಂಠಿ ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್. ಸೊ ಅದೇ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಊಟ ಕೊಡೋಣ ಅಂತ ಬಂದಿದ್ದೀವಿ. ಕೊಟ್ಬಿಟ್ಟು ಹಂಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಇಲ್ಲೇ ಸಾಕು ನಿಮ್ಮ. ಸೊ ಬಂದ್ರೆ ಊಟ ತೊಗೊಳಕ್ಕೆ. ಹಾಯ್ ಅನ್ನಿ ನನ್ನ ಲಾಗ್ಗೆ. ಹಾಯ್ ಅನ್ನಿ. ಹಾಯ್ ಅನ್ನಿ. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ. ಏಳು ತಂದಿದ್ದೀವಿ ಸಾಕಲ್ಲ. ಸೊ ಊಟ ಕೊಟ್ಟಾಯ್ತು. ಅಣ್ಣ ಖುಷಿಯಾಗಿ ಹೋಗ್ತವ್ರೆ. ಕವರ್ ಹರಿಬೋದು. ಅದು ಹರಿಯಲ್ಲ ಬಿಡು, ಅದೇ ನೀನ್ ಹೇಳ್ದಂಗ್ ಮಾಡ್ಬೇಕು ಅವರು. ಇಲ್ಲ ಬನ್ನಿ ಜನರೇ ಅನ್ಬೇಕಷ್ಟೇ. ಬಂದ್ರೆ ಸೊ ನಮ್ ತೋಟಕ್ಕೆ ಒಂದು ರೋಡ್ ಹಾಕೊಂಡು ಹೋಗೋಣ, ಬೇರೆ ಕಡೆ ಹೋಗೋಣ ತಿನ್ನಕ್ಕೆ. ಇಲ್ಲೊಂದು ರೌಂಡ್ ಹಾಕೊಂಡು ಹೋಗೋಣ, ಬೇರೆ ಕಡೆ ಹೋಗ್ಬಿಡೋಣ ಸುಮ್ಮನೆ. ಸೊ ನಮ್ಮ ತೋಟ ನೋಡಿ ನಂಗೆ ಬೇಜಾರಾಗ್ಬಿಟ್ಟಿದೆ ತುಂಬ. ನೀವು ಒಂದ್ಸತಿ ಹಿಂಗೆ ನೋಡ್ಕೊಂಬಿಡಿ. ಅಲ್ಲಿ ಮುಂದೆ ತನಕ ಇದೆ ಅಡಿಕೆ ತೋಟ ಫುಲ್ ಇದು. ಸೊ ನಾವು ಇಲ್ಲಿ ಓಡಾಡಿ ನೋಡಿ ನಂಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಬೇರೆ ಕಡೆ ಹೋಗೋಣ, ಅಲ್ಲಿಂದ ಹಂಗೆ ತಿನ್ಬಿಟ್ಟು ಹಂಗೆ ಮನೆಗೆ ಹೋಗೋಣ. ಅದು ಒಂದು ದಾರಿಗೆ ಬಂದಿದ್ದೀವಿ. ಈ ಕಡೆ ಫುಲ್ ನದಿ, ಮಧ್ಯದಲ್ಲಿ ಮಂಡ್ ರೋಡು, ಈ ಕಡೆ ನಮ್ಮ ಕರಡಿ.
ನಾನು ಇವನ್ಗೋಸ್ಕರ ಕಟಿಂಗ್ ಮಾಡಿಸ್ತೀನಿ ನಾಳೆ. ನನ್ಗೋಸ್ಕರನಾ? ಕರಡಿ ಅನ್ಸ್ಕೊಳಕ್ಕಾಗಲ್ಲ. ಸೊ ನೋಡಿ ಗೈಸ್, ಇದು ಎಷ್ಟು ಸಕ್ಕತ್ತಾಗಿದೆ. ಬಟ್ ಆದ್ರೂ ಖುಷಿ ಆಯ್ತು. ನನಗೋಸ್ಕರ ಕಟಿಂಗ್ ಮಾಡಿಸ್ತಾ ಇದ್ದಾನೆ. ಈ ಬ್ಲಾಗ್ ನಂದು ನಿಮ್ಮ ಅಪ್ಪ ನೋಡ್ತೀವಿ ಸರಿಯಾಗಿ ಉಗಿಸ್ಕೊಂತೆ. ನಾನು ಹೇಳಿದ್ರೆ ಮಾಡಿಸಿಲ್ಲ ಇವನು ಅಂತ. ದಿನ ಉಗಿಸ್ಕೊಂತೀನಿ, ಬೇರೆ ವಿಷಯ. ಈ ಬ್ಲಾಗ್ ನೋಡಿ ಇಲ್ಲ ಇಲ್ಲಿ ಸಾಕು, ಇಲ್ಲೇ ನಿಲ್ಸು, ಹೋದಂಗೆ ದಾರಿ ಹಂಗೆ ಉದ್ದ. ಅಲ್ಲಿ ಮುಂದೆ ಬಂಕ್ಷನ್ ಹತ್ರ ಹೋಗ್ಬಿಡೋಣ ಬೆಸ್ಟ್. ಬಂಕ್ಷನ್ ಹತ್ರ ಒಂದು ಊರಿದೆ ಗೈಸ್, ಅಲ್ಲಿ ನೀರು ಸಕ್ಕತ್ತಾಗಿದೆ. ಇಲ್ಲಿಂದಾನೆ ಎಲ್ಲ ತೋಟಗೆಲ್ಲ ನೀರು ಹೋಗೋದು. ಗೊತ್ತಿಲ್ಲ ಅಲ್ವಾ, ಇಲ್ಲೇ ಅಲ್ವಾ ಬೋರೆಲ್ಲ ಬಿಡೋದು. ನಂಗೆ ಅವತ್ತು ಬಂದಿದ್ದೆ ನಮ್ಮ ತೋಟದ ನೀರು, ಏನೋ ಮೋಟ್ರ್ ಹಾಳಾಗಿತ್ತು ಅಂತ. ಮುಂಗೇರಾರು ಬೈಕವ್ರು ಬರ್ತವ್ರೆ, ಮಾತಾಡ್ಸೋಣ. ಬೇಡ ಬೇಡವಾ? ಸರಿ ಗೈಸ್, ನೋಡೋಣ ಎಲ್ಲರೂ ಕೂತ್ಕೊಂಡು ತಿನ್ನೋ ಥರ ಏನೋ ಸ್ಪಾಟ್ ಸಿಕ್ಕಿದ್ರೆ ಕೇಳಿ, ದಾರಿ ಇದೆಯಾ ಮುಂದೆ ಅಂತ. ಇದೆ ಬೇಡ ಬಿಡು, ಇದ್ದೇ ಇರುತ್ತೆ. ಕೇಳ್ಬೇಕು ಅವ್ರಿಗೆ. ಬೆಂಗಳೂರಿಗೆ ಹೋಗುತ್ತಾ ಕೇಳು. ಸ್ಟ್ರೈಟ್ ಹೋಗಿ ರೈಟ್ ಅಂತ ಸರ್, ನದಿಗೆ ಹೋಗುತ್ತೆ ಅಂತ. ಈ ದಾರಿ ಎಲ್ಲೋಗುತ್ತೆ? ಈ ದಾರಿ ಎಲ್ಲೋಗುತ್ತೆ? ಈ ಬಂಕ್ಷಣ ಹತ್ರ ಹೋಗುತ್ತಲ್ವಾ? ಬಂಕ್ಷಣ ಹಿಂಗೋದ್ರೆ ಎಲ್ಲೋಗುತ್ತೆ? ಹೌದಾ? ಸರಿ ಅಣ್ಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಯಾರು ತೋಟಕ್ಕೆ ಹೋಗುತ್ತಲ್ಲ ಸ್ವಾಮಿ, ಇದು ಬಂಗಾರಪ್ಪನ ತೋಟನ ಇದು. ಯಾರು ಹೇಳಿದ್ರು? ಗೈಸ್, ಇದು ಬಂಗಾರಪ್ಪ ಅಂದ್ರೆ ಯಾರು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಎಜುಕೇಶನ್ ಮಿನಿಸ್ಟರ್ ಅವ್ರು ಇವಾಗ ಅಲ್ವಾ? ಬಂಗಾರಪ್ಪ ಸತ್ತೋದ್ರು, ಅವ್ರ ಮಗ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ. ಮಧು ಬಂಗಾರಪ್ಪ ಅವರು ಇವಾಗ ಎಜುಕೇಶನ್ ಮಿನಿಸ್ಟರ್ ಅವ್ರು. ಇವಾಗ ಅವ್ರ ಮನೆ ಇರೋದಿಲ್ಲ ಊರಲ್ಲಿ. ಅವ್ರ ಸಂಬಂಧಿಕರು ಶಿವರಾಜ್ ಕುಮಾರ್ ಆಗ್ತಾರಲ್ಲ. ಶಿವರಾಜ್ ಕುಮಾರ್ ನೋಡಿ ಗೈಸ್, ನಮ್ಮ ಊರಲ್ಲಿ ನಂತರ ಹಿಂಗ್ ಶಾರ್ಟ್ಸ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವತ್ತು ನೋಡಿದ್ದೆ ನಾನು. ಇವರಪ್ಪ ಮಾತಾಡ್ಸೋದಿಲ್ಲ, ಬೆಂಗಳೂರಿಗೆ ಹೋದ್ರೆ ಫುಲ್ ರೋಡ್ ಫುಲ್. ಸೊ ಇವಾಗ ಕಾರ್ ಇಲ್ಲ ನಿಲ್ಸ್ಬಿಡೋಣ ಬೆಸ್ಟ್. ಬಿಟ್ಟು ಓಡ್ತಾ ಇದೀವಿ. ಹೆವಿ ಖಾರ ಆಯ್ತು ರೈಸ್ ಅಲ್ವಾ? ಬಂದಿದ್ದ ಜಾಗ ನೋಡಿ ಗೈಸ್, ನಾವು ತಿಂದಿದ್ದಲ್ಲ, ಸುಮ್ಮನೆ ಬ್ಲಾಗ್ ಮಾಡಕ್ ಹೋಗಿದ್ದು. ಅಯ್ಯಪ್ಪ, ಏನ್ ಬಾಟ್ ಅಂತ ಸೌಂಡ್ ಬರ್ತಿದೆ ಇದ್ದ ಕಾರಲ್ಲಿ. ರೋಡ್ ಸರಿ ಇಲ್ಲ. ನನಗೆ ಈ ಕಾರ್ ತೊಗೊಂಬರೋಕ್ಕೆ ಭಯ, ಯಾಕಂದರೆ ಸತಿ ಆಗಿದ್ದೆ ನಂಗೆ ಸಾಕಾಗ್ಬಿಟ್ಟಿದೆ. ಆ ಕಾಡ್ ಮಧ್ಯದಲ್ಲಿ ಕಾರ್ ಆಫ್ ಆಗಿ ಯಾಕೇನಾಯ್ತು ಏನೋ ಏನಿಲ್ಲ ಬಿಡು, ಟೆನ್ಷನ್ ಮಾಡ್ಕೊಂಬಿಟ್ಟು ಕಾಣಿಸಲ್ಲ. ಸೊ ಇವಾಗ ಮೇನ್ ರೋಡ್ ಬಂತು. ಇವಾಗ ಸೀದಾ ಎಲ್ಲೋಗೋದು ಅಂದರೆ ಅವ್ರದ್ದು ಸ್ಪೂನ್ ತೊಗೊಂಬಂದಿದ್ವಿ. ಅವ್ರಿಗೆ ವಾಪಸ್ ಸ್ಪೂನ್ ಕೊಟ್ಬಿಟ್ಟು ಹಂಗೆ ಓಡಬೇಕು. ಸೊ ಹಂಗೆ ಜ್ಯೂಸ್ ಕೊಡ್ಕೊಂಡು ಹಂಗೆ ಮನೆಗೆ ಹೋಗೋಣ. ಫಸ್ಟ್ ಇಯರ್ಲಿ ಯೂನಿಫಾರ್ಮ್ ಕಾಲೇಜ್ ಹೋಗ್ತಾ ಸರ್ ಗೊಜ್ಜನಿ ಬೆಂಗಳೂರು ಇಂಡಿಯಾಗೆ ಫಸ್ಟ್ ಇಯರ್ ಮಗಿನ 2 ವರ್ಷ ಅಂತ. ಏ ಕ್ವಶನ್ ಸರ್? 2 ಫೈನಲ್ ಇಯರ್ ಮನಿ ಮಾಡೋ 2 ವರ್ಷ. ಸೆಕೆಂಡ್ ಇಯರ್ ಹೋಗ್ತಾ ಸರ್? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಈ ಕ್ವಶನ್ ಸಾನ್ ನಿಂತು ಮಕ್ಕ. ಏ ಕ್ವಶನ್ ಸರ್? ಅಣ್ಣ ಮಾಡಬಿ ಕೊಚ್ಚರೆ ರೇ ಅಣ್ಣ ಮಾಡಬೇಕಿ. ಗೈಸ್, ನಾವು ಗೋವಾ ಹೊಂಟಿದೀವಿ. ಗೈಸ್, ಇವನು ನಮ್ಮ ಹೊಸ ಲಾಗರ್ ಇಂದ. ಹೌದು. ಯಾಕೆ ಗೊತ್ತಾ ಹ್ಯಾಟ್ ಹಾಕೊಂಡಿದ್ದು ಕರಡಿ ತರ ಕಾಣಿಸ್ತಾನೆ ಅಂತ. ನೋಡಿ ಒಂದ್ಸತಿ ಕರೆಕ್ಟಾಗಿ ನೋಡಿ ಹ್ಯಾಟ್. ಅವ್ನಿಗೆ ಇನ್ನೊಂದೇನಂದ್ರೆ ಫ್ರಂಟ್ ಕ್ಯಾಮ್ರಾ ಇಷ್ಟ ಆಗಲ್ವಂತೆ. ಎಲ್ಲ ಬ್ಯಾಕ್ ಕ್ಯಾಮ್ರಾ ಇಷ್ಟ ಆಗಲ್ಲ ಅಂತ, ಅದಕ್ಕೆ ಅದೆಲ್ಲ ಸರಿ ಬರಲ್ಲ ಅದಕ್ಕೆ. ನೋಡಿ ಇವಾಗ ನೋಡಿ ಕರಡಿ ಆದ ಮತ್ತೆ ವಾಪಸ್. ಸೊ ಇವಾಗ ಇಲ್ಲೇ ಇದಾರೆ ಜ್ಯೂಸ್ ಅಂಗಡಿ. ಜ್ಯೂಸ್ ಕೊಟ್ಕೊಂಡಂಗೆ ಹೋಗೋಣ. ಈ ಫೋನ್ ಕರೆಕ್ಟಾಗಿ ಇಟ್ಕೊಂಬರ್ಯಾ. ಫ್ರೂಟ್ ಸಲಾಡ್ ಬಂತು, ತಿನ್ಬಿಟ್ಟು ಹಂಗೆ ಮನೆಗೆ ಹೊರಡೋಣ. ಇವಾಗ ತೊಗೊಳ್ರ ಆಯ್ತು. ಅವಾಗಲಿಂದ ಕಾಯ್ತಾ ಇದ್ದಾರೆ, ಹೊಟ್ಟೆ ಹಸಿತಿದೆ, ಬೇಗ ಬ್ಲಾಗ್ ಮಾಡೋ. ಲಾಸ್ಟ್ ಸೋಡಾ ಕುಡಿತವ್ರೆ ನಮ್ಮ ಸರ್. ಮೀಟ್ ಇದೆಲ್ಲ. ಮೀಟ್ ಅಲ್ಲ, ಸಾಲ್ಟ್. ಊಟ ಮಾಡ್ತಾರೆ ವಾಚ್ಮ್ಯಾನ್? ಮಾಡ್ದಾ? ಏನು ಸ್ವಲ್ಪ ಪಾರ್ಸಲ್ ಕಟ್ಕೊಂಡ್ಬರ್ಬೇಕಾಯ್ತು ನಾನು. ಇಲ್ಲ ಸೊ ಅದೇ ಮನೆಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ನೋಡೋಣ. ಇನ್ನು ಪ್ಲ್ಯಾನ್ ಮಾಡಿದ್ದೀವಿ, ಅದಾದರೆ ಹೋಗೋಣ. ಅಲ್ಲಿ ತೋಟದ ಹತ್ರ ಹೋಗ್ಬಿಟ್ಟು ಏನಾದ್ರು ನಾವೇ ರೆಡಿ ಮಾಡ್ಕೊಂಡು ತಿನ್ನೋ ಥರ ಏನೋ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ ಹ್ಯಾಂಡ್ ಬ್ರೇಕ್ ಕೊಡ್ತಿಲ್ಲ, ಹೋಗೋಣ. ಮನೇಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಕಾರಲ್ಲಿ ಮತ್ತೆ ಚರ್ಚ್ ಹತ್ರ ಬಂದಿದ್ವಿ. ಇಲ್ಲಿ ನಮ್ಮ ಊರ ಹತ್ರನೇ ಹತ್ರ ಒಂದು ಚರ್ಚ್ ಇದೆ.
ಸೊ ನೋಡ್ಕೊಂಬರೋಣ ಏನೇನು ಡೆಕೋರೇಷನ್ ಮಾಡಿದ್ವಿ. ವಿಡಿಯೋ ತೆಗಿಬೋದಲ್ಲ ಅಲ್ಲಿ? ಮಾಡ್ಬೋದು. ತೋರಿಸ್ತೀನಿ ಬನ್ನಿ, ಹೋಗೋಣ. ನಾನು ಹಿಂಗೆ ಇದೀನಿ, ಬೆಳಗ್ಗೆ ರೆಡಿ ಆಗಿಲ್ಲ. ನಮ್ಮ ನಂದನ್ ಅವ್ರು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿಲ್ಲ, ಅವ್ರ ಊರಲ್ವಾ. ಸೊ ಹೋಗೋಣ ಬನ್ನಿ. ಇವ್ರು ಅಟ್ಟಾಗ ಇಷ್ಟ ನಮಗೆ, ಎಲ್ಲರೂ ಕರ್ಕೊಂಡೋಗು ಅಂತ. ಮಾಡಕ್ ಬೇರೆ ಕೆಲಸ ಇಲ್ಲ. ನಮ್ಮ ತಮ್ಮ ನೋಡಿ ಚಡ್ಡಿ ಹಾಕೊಂಡು ಆರಾಮಾಗಿ ಬರ್ತಾನ ಎಲ್ಲ ಕಡೆ. ನಾನು ಚಡ್ಡಿ ಬಟ್ ಸ್ವಲ್ಪ ಚೆನ್ನಾಗಿದೆ. ಸೊ ಇವಾಗ ಚರ್ಚ್ ನೋಡಿ ಎಂಟ್ರಿ ಆಗ್ತದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಚರ್ಚಿಗೆ ಬರ್ತಿರೋದು, ಯಾವತ್ತೂ ಹೋಗಿರ್ಲಿಲ್ಲ. ಹೋಗಿ ನೀವು ಹೋಗಿ, ಹಂಗೇನೆ ಭೇದ ಭಾವ ಏನು ಮಾಡಬಾರ್ದು. ಹಿಂದೂಸ್ ಆದ್ರೂ ಹೋಗ್ಬೋದು, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಚರ್ಚ್ ಅಂದರೆ ಅದು ಒಂದು ದೇವರು, ಅದಕ್ಕೂ ಕೈ ಮುಗಿರಿ. ಚರ್ಚ್ಗೆಲ್ಲ ಹೋಗಿ ಬಂದ್ವಿ. ನಮ್ಮ ತಂಗಿಗೆ ಕಾರ್ನ್ ಕೊಡ್ಸೋಣ ಅಂತ ಪಾಪ ಓಡ್ತಾ ಇದ್ದಾಳೆ ಆ ಕಡೆ ಈ ಕಡೆ. ಅವ್ಳು ಏನೇನೋ ಅನ್ಕೊಂಡ್ಬಿಟ್ಟಿದ್ದು ಆಟ ಆಡೋದೆಲ್ಲ ಇರುತ್ತೆ ಅಂತ, ಹಂಗೆ ಹಾಕ್ಲಿಲ್ಲ ಅವ್ರಿಗೆ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಅದೇ ಜಿಮ್ಗೆ ಓಡಬೇಕು. ಇಲ್ಲೂ ಜಿಮ್ ಬಿಡಲ್ಲ ಬೇಕು, ನಾನು ಜಿಮ್ಗೆ ಹೋಗಲೇಬೇಕು. ಹಾಗೆ ನೀ ಅಂತೆ. ಸೊ ಅದೇ ಇವಾಗ ಜಿಮ್ಗೆ ಹೋಗೋಣ. ವರ್ಕೌಟ್ ಮಾಡ್ಬಿಟ್ಟು ಶೋಲ್ಡರ್ ಇವತ್ತು ಬೇಗ ಬೇಗ ಇವಾಗ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಜಿಮ್ಗೆ ಓಡ್ತಾ ಇದ್ದೀನಿ. ಎಲ್ಲಪ್ಪ ಚಪ್ಪಲಿ ಎಲ್ಲ ಉಂಟಪ್ಪ, ಚಪ್ಪಲಿನೇ ಕಾಣಿಸ್ತಿಲ್ಲ ಗೈಸ್. ಇನ್ನೋಯ್ತು ಅದು. ಯಾವ ಚಪ್ಪಲಿ? ಜಿಮ್ಮಿಗೆ ಬೇರೆ ಟೈಮ್ ಆಗಿಬಿಟ್ಟಿದೆ. ನಮ್ಮ ಅಣ್ಣ ಹೋಗ್ಬಿಟ್ಟಿದೆ, ನಮ್ಮ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ. ಇಲ್ಲೇನು ಗಿಲ್ಟ್ ಏನೂ ಇಲ್ಲ, ನಮ್ಮ ಅಣ್ಣನ ಫ್ರೆಂಡ್ ಇದೆ. ಸೊ ಆ ರೀಸನ್ಗೋಸ್ಕರ ಫ್ರೀಯಾಗಿ ಹೋಗ್ಬೋದು ನಾನು. ಇವಾಗ ಕಾರಲ್ಲೇ ಬಿಟ್ಟಿದ್ದೀನಾ, ಇಷ್ಟು ಟೈಮ್ ಆಗ್ಬಿಟ್ಟಿದೆ ಗೈಸ್. ಇವತ್ತು ಬರೀ 1 hour ಅಷ್ಟೇ ವರ್ಕೌಟ್, ಬೇಗ ಮಾಡ್ಕೊಂಡು ಬಂದ್ಬಿಡ್ತೀನಿ. ಬಟ್ ಒನ್ ಡೇನು ಮಿಸ್ ಮಾಡಬಾರ್ದು ಅಂತ ಗೋಲ್ ಇತ್ತು. ಪುಣ್ಯ ಊರಲ್ಲೂ ಜಿಮ್ ಮಾಡಿದ್ದಾರೆ, ಅದು ನನ್ನ ಪುಣ್ಯ. ಸೊ ಹೋಗೋಣ ಬನ್ನಿ. ನೋಡಿ ಗೈಸ್, ನಮ್ಮ ಐರಾವತ, ಊರ ಐರಾವತ ಇದು. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಬೇಗ ಗಾಡಿ ತೆಗಿಯೋ. ಓಡ್ತಾ ಇದ್ದೀವಿ. ಇವ್ನು ಓಡ್ಸೋ ಸ್ಟೈಲ್ ನಾನು ಹಿಂದೆ ಕೂತಿದ್ದೀನಿ, ಎಲ್ಲಿ ಫೀಲಿಂಗ್ ಆಗುತ್ತೆ ಅಂತ ಭಯ ಆಗ್ತಿದೆ ಗಾಡಿ ನನಗೆ. ಅದು ಇದು ಐರಾವತ ಇದು ಅಲ್ಲ. ಮಾಡು ಇದು ಶಶಾಂಕ್ ಡೋಂಗ್ರೆ ಅವ್ರ ಗಾಡಿ ಇದು. ಅವರು ಬ್ಲಾಗ್ ನೋಡ್ಬೇಕು. ಅದೇ ಮಾಡ್ಕೊಂಬಿಡಿ, ಸಾರಿ ಅಂತ ಹೇಳಿದಾನೆ. ನಮ್ಮ ಕೃಷ್ಣನ ಏನದು ಬ್ರೇಕ್ ಇಲ್ವಾ? ಇದು ನಮ್ಮ ಗಾಡಿನೇ ಕೈಸಿದ್ದು. ಹೌದೌದು ಜಿಮ್ಗೋಗೋಣ, ಸರಿಯಾಗಿ ವರ್ಕೌಟ್ ಮಾಡ್ಬಿಟ್ಟು ಆಮೇಲೆ ಸಿಗೋಣ. ಸೊ ಇದು ನೋಡಿ ಗೈಸ್, ಇದು ಜಿಮ್ಗೆ ಹೋಗೋ ದಾರಿ ಹೆಂಗಿದೆ ಊರಲ್ಲಿ. ಇವನ್ ಯಾಕೋ ಕುಡ್ದಂಗೆ ಓಡಿಸ್ತಾವ್ ಗಾಡಿ. ಜಿಮ್ಗೆ ಹೋಗೋ ರೋಡ್ ನೋಡಿ ಗೈಸ್ ಹೆಂಗಿದೆ. ಇಲ್ಲಪ್ಪ ಆಗ್ದ ಹಳ್ಳಿಗೆ ಚೀಲ ಎತ್ಕೊಡಿ ಅಂದಿದ್ರು, ಅದಕ್ಕೆ ಅವ್ರನ್ನ ಕರೆದವ್ರೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ಇದು ಊರ್ಗೊಮ್ಮೆ ಜಿಮ್ಗೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಇಲ್ಲ. ಅಯ್ಯೋ ಏನೋ ಅದು, ಇಲ್ಲೆಲ್ಲೋ ಜಿಮ್ಮು ಈ ಕತ್ಲಲ್ಲಿ. ಇಲ್ಲೇ ನಂಗೆ ನಿಜ ಭಯ ಆಗ್ತಿದೆ, ಅದು ಮರ್ಡರ್ ಮಾಡಕ್ ಕರ್ಕೊಂಡು ಹೋಗ್ತಾರೆ ಏನೋ. ನೋಡಿ ಗೈಸ್, ಆ ದಾರಿ ಹಂಗೆ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲ ಅವ್ನು ಈಚೆನೆ ಬಂದು ನಿಂತಿದ್ದ ನೋಡಿ, ಅಣ್ಣ ವೇಟ್ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ಒಳ್ಳೆ ಹುಡುಗ. ಅಣ್ಣ ಬಂದ ಗಾಡಿ ಹುಡ್ತಾರೆ ಸರ್. ಟಾಟಾ, ಬಾಯ್. ಥ್ಯಾಂಕ್ಸ್ ಬಿಟ್ಟಿದ್ದಕ್ಕೆ. ಅಣ್ಣ ಏನಣ್ಣ ಈ ಪೊದೆಲಿದೆ ನಿಮ್ಮ ಜಿಮ್ ಊರಲ್ಲಿ? ಅವ್ರ ಆಟ ನೋಡಿ ಶಿಲ್ಪ ಆಯ್ತಾಯ್ತು, ಬಾಯ್. ಸೊ ಇದೇ ನೋಡಿ, ಇಲ್ಲೊಳಗಡೆ ಈ ಜಿಮ್ ಒಳಗಡೆ ಬಂದಿದ್ದೀವಿ ಇವತ್ತು. ಮಾಡೋಣ ವರ್ಕೌಟ್ ಹೆಂಗಿರುತ್ತೆ ನೋಡೋಣ. ಆ ಜಿಮ್ಮಲ್ಲಿ ಏನೋ ಲೈಟ್ ಹಾಕ್ಬೇಕಂತೆ, ಲೈಟ್ ಹಾಕಿಲ್ವಂತೆ. ಸೊ ಹೊರಗಡೆ ತೋರಿಸ್ತೀನಿ ಬರೀ ಹೆಂಗಿದೆ ಅಂತ. ವರ್ಕೌಟ್ ಸ್ಟಾರ್ಟ್ ಆಗಿ ಆಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲೇ ಇದೆ. ನಿಮ್ಗೆ ಕರೆಕ್ಟಾಗಿ ತೋರಿಸ್ತಿದ್ದೀನಿ ಎಕ್ವಿಪ್ಮೆಂಟ್ಸ್ ಏನೇನಿದೆ ಅಂತ ಊರಲ್ಲಿ. ಜಿಮ್ ನೆಕ್ಸ್ಟ್ ಲೆವೆಲ್ ಇದೆ. ಜನನೂ ಯಾರು ಇಲ್ಲ. ಅವಾಗಲೇ ಒಂದು ಸ್ವಲ್ಪ ಜನ ಇದ್ರು, ಇವಾಗ ಯಾರು ಇಲ್ಲ. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಜಿಮ್ ಸಖತ್ತಾಗಿದೆ. ಎಲ್ಲ ಎಕ್ವಿಪ್ಮೆಂಟ್ಸ್ ನಾವು ಬೆಂಗಳೂರಲ್ಲಿ ಏನಿದೆ ಎಲ್ಲ ಇದೆ. ನಮ್ಮ ಬರೋ ರೋಡ್ ನೋಡ್ಬಿಟ್ಟು ಹೆಂಗಿರ್ತದೆ ಜಿಮ್ಮು ಅನ್ಕೊಂಡಿದ್ದೆ.
ನೆಕ್ಸ್ಟ್ ಲೆವೆಲ್ ಇದೆ ನೋಡಿ, ಸಕ್ಕತ್ತಾಗಿದೆ ಜಿಮ್, ಪರವಾಗಿಲ್ಲ. ಸೊ ಇದು ನೋಡಿ ಗೈಸ್, ನಮ್ಮ ಬೆಂಗಳೂರಲ್ಲ ರಬ್ಬರ್ ಥರ ಇರುತ್ತೆ ಡಂಬಲ್ಸ್. ಇದು ನೋಡಿ ಫುಲ್ ಕಬ್ಬಣ, 15 kg ಎತ್ತಕ್ಕಾಗ್ತಿಲ್ಲ. ಇವ್ರಿಗೆಲ್ಲ ರೂಢಿ ಆಗ್ಬಿಟ್ಟಿದೆ ಮಾಡಿ ಮಾಡಿ. ನಂದು ಒಂದು ಸೆಟ್ ಆಯಿತು. ಹೆವಿ ವೇಟ್ ಇದೆ ಗೈಸ್ ಇದು, ಕಬ್ಬಣ ಎಲ್ಲಿ ನೋಡಿದ್ರು ಫುಲ್ ಕಬ್ಬಣನೇ. ನಮ್ಮದು ಬೆಂಗಳೂರಲ್ಲಿ ಜಿಮ್ ಎಲ್ಲ ರಬ್ಬರ್ ಥರ ಇರುತ್ತೆ, ಅದಷ್ಟು ವೇಟ್ ಇರಲ್ಲ. ಸೊ ಜಿಮ್ ಮ್ಯಾನೇಜರ್ ಇವರೇ. ಸರ್ ಜಿಮ್ಮು ಚೆನ್ನಾಗಿ ಕಟ್ಸಿದ್ದೀರಾ ಸರ್ ನೀವು? ಹಾಂ, ಎಷ್ಟಾಯ್ತಿದಲ್ಲ ಮಾಡ್ಸೋಕ್ಕೆ? ಸುಮಾರು ಒಂದು 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. 12 ಲಕ್ಷ? ಜನಕ್ಕೆಲ್ಲ ಚೆನ್ನಾಗಿ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ನಾನು ರೋಡ್ ನೋಡಿ ಹೆಂಗೋ ಇರುತ್ತೆ ಅಂದ್ಕೊಂಡಿದ್ದೆ, ಚೆನ್ನಾಗಿದೆ. ನಿಮ್ದೇನು ವರ್ಕೌಟ್ ಇವತ್ತು? ಕಾರ್ಡಿಯೋ ಅಷ್ಟೇ ಇವತ್ತು? ನೀವು ಪ್ರೋಟೀನ್ ಏನಾದ್ರು ತೊಗೊಳ್ತೀರಾ ಸರ್? ನಿಮ್ಮದು ನಿಮ್ಮ ಬಾಡಿ ತುಂಬ ಇಷ್ಟ ಆಯ್ತು ನನಗೆ. ಹಾಂ, ಫುಲ್ ನ್ಯಾಚುರಲ್ ಬಾಡಿ. ನ್ಯಾಚುರಲ್ ಬಾಡಿ ಹೆಂಗೆ ಸರ್ ಅದು? ಹಿಂಗಲ್ಲ ಹೊರಗಡೆ ತಿನ್ನೋದು. ಹಾಂ, ಬೆಸ್ಟ್ ಗೈಸ್, ಹಂಗೆ ಮಾಡ್ಬೇಕು ನೋಡಿ. ನಾವು ಈಚ್ ಕಡೆ ತಿನ್ನಬೇಕು, ಸರಿಯಾಗಿ ಆರಾಮಾಗಿರ್ಬೇಕು. ಇವತ್ತಿತ್ತು ನಾಳೆ ಇತ್ತು ಯಾವನಿಗೆ ಗೊತ್ತಾಗುತ್ತೆ. ಡಯಟ್ ಗೇಟ್ ಯಾರು ಏನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಆಲ್ಮೋಸ್ಟ್ ವರ್ಕೌಟ್ ಮುಗೀತು, ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ಬಿಟ್ಟು ಹಂಗೆ ಹೋಗೋಣ. ನೀವೊಂದ್ಸತಿ ಟಿ ಶರ್ಟ್ ತೆಗ್ದು ಮಾಡಿ, ನಾನು ನೋಡಬೇಕು. ಅವ್ರಿಗೆ ಗೊತ್ತು ನಿನ್ ಬಾಡಿ 6 ಪ್ಯಾಕ್ ಇದೆ ಅಂತ ತಾನೆ? ಹಾ, ಎಲ್ಲರೂ ನೋಡ್ಲಿ. ಕಲೆಗೆ ಬೆಲೆ ಬೇಕು, ಕಲೆಗೆ ಬೆಲೆ ಬೇಕು ಗುರು. ವಿಡಿಯೋ ಮಾಡಿಲ್ಲ, ನಂದು ವಿಡಿಯೋ ಮಾಡಿಲ್ಲ ಅವ್ನ ಜೊತೆಗೆ. ಯಾವಾಗ? ನಂದು ಬಂತ ಇಲ್ಲಿ ಈಗ. ಅಷ್ಟೇ ಮಾಡಿದೆ, ಅಷ್ಟೇ ಮಾಡಿದ. ಅದು ಮಾಡಿದ್ದಾನ. ನಾನು ಹೇಳ್ತೀನಿ, ಹೊಟ್ಟೆ ಕಡಿಮೆ ಆಗ್ಬೇಕು ತಾನೆ? ಇಲ್ಲಿ ಇಟ್ಕೊಳ್ಳೋಣ. ಇಲ್ಲ ಸಾಕಿರ್ಲಿ ನಾನು ಸರ್. ಅಯ್ಯೋ, ಅದನ್ನ ಸ್ಟ್ರೈಟ್ ಮಾಡಿದ್ರೆ ಕಾಲು ಮಾಡುತ್ತೆ. ಹಿಂಗೆ ಹೊಡಿಯೋಣ, ಹಂಗೆ ಕೊಡುತ್ತೆ. ಇದು ನೋಡಿ ಒಳ್ಳೆ ಮಜಾ ಗೈಸಿರೋದು ವರ್ಕೌಟ್ ಅಲ್ಲ ನೋಡಿ. ಸ್ವಲ್ಪ ವೇಟ್ ಹಾಕೋಣ. ವೇಟ್ ಹಾಕ್ಬೇಕಾ? ಬಿಡು. ಹೆಂಗನ್ಸ್ತಿದೆ ಅಣ್ಣ? ಭಾಳ ಇದು ಭಾಳ ಆಯ್ತಾಯ್ತು, ಒಂದು ಎಕ್ಸ್ಟ್ರಾ ಮಾಡಿದ ಅಷ್ಟೇ ಅವರು. ಬುಲೆಟ್ ಪ್ರಕಾಶ್ ಬುಲೆಟ್ ಪ್ರಕಾಶ್ ಮಗನ? ಅವನ್ ಫುಲ್ ಸಣ್ಣ ಇದಾನಲ್ಲ, ಅವನು. ಯಾರಿಗೂ ಆರ್ ಬಾಸ್ ಅಲ್ಲ, ಡಿ ಬಾಸ್ ಅಷ್ಟೇ ಇರೋದು. ಯಾವ ಬಾಸು ಇಲ್ಲ, ಡಿ ಬಾಸ್. ಆಯ್ತು, ಒಂದ್ ಸೆಟ್ ಆಯ್ತು ಈಗ. ಅವ್ರಂತೂ ಸರಿ ಮಾಡಲ್ಲ ಗೈಸ್, ನೀವು ನೋಡ್ತಾ ಇರ್ಬಿಡಿ ಸುಮ್ಮನೆ. ಬನ್ರಿ ಓಡೋಣ, ಮುಗೀತು. ಏನ್ ಟಾಸ್ಕ್ ಅಂದ್ರೆ ಹಂಗಲ್ಲ, ಒಂದ್ ಸೆಕೆಂಡ್ ಇವಾಗ ಹಂಗಲ್ಲ. ಫಸ್ಟ್ ಇವ್ರು ಮಾಡ್ತಾರೆ, ಸೆಕೆಂಡ್ ನೀವು ಮಾಡ್ಬೇಕು, ಸರಿನಾ? ಹೆಂಗ ಫಸ್ಟ್ ಅವ್ನು ಮುಗಿಲಿರಿ, ಫಸ್ಟ್ ಅವ್ನು ಮುಗಿಲಿ. ಆಯ್ತು, ಇಬ್ರು ಒಟ್ಟಿಗೆ ಮಾಡಿ. ಆಯ್ತು, ಹಾ, ರೆಡಿ, ಸ್ಟಾರ್ಟ್. ಮೇಲೆ ಹತ್ಬೇಕ್ರಿ ಕರೆಕ್ಟಾಗಿ. ನಮ್ಮ ಟ್ರೈನರ್ಗೇನು ಆಗಿಲ್ಲ, ಡಿಪ್ಸ್ ಹೊಡಿತಾರಂತೆ. ಇನ್ನೊಂದ್ಸತಿ ಬೇಗ, ಇನ್ನೊಂದು ಡಿಪ್ಸ್ ಎದೋಳ್ರಿ ಬೇಗ, ಒಂದು ಡಿಪ್ಸ್ ಬೇಗ. ಒಂದು ಡಿಪ್ಸ್ ಹೊಡಿಯಕ್ಕೆ ಹೋದ್ರು ಫ್ಲ್ಯಾಟ್ ಹಂಗೆ ಮಲ್ಕೊಂಬಿಟ್ರು ಪಾಪ. ಎದೋಳ್ರಿ. ಹೇಳ್ರಿ ಅವ್ರಿಗೆ ಒಂದು ಸ್ವಲ್ಪ ಟಿಪ್ಸ್ ಹೊಡಿಯೋಕ್ಕೆ. ನೋಡಿ ಗೈಸ್, ನಮ್ಮ ಟ್ರೈನರ್ ಹಿಂಗೆ ಮಲ್ಕೊಂಡ್ಬಿಟ್ರೆ ನಾವೆಲ್ಲ ಎಲ್ಲೋಗ್ಬೇಕು ಹೇಳಿ? ಗೊರಕೆ ಹೊಡಿತಾರೆ ಅನ್ಸುತ್ತೆ. ಸರ್ ಬುಡ್ಡಿಗೆ ಜೈ. ಬುಡ್ಡಿ ನಮ್ಮ ಅಣ್ಣ ಬುಡ್ಡಿ, ಅಲ್ಲಿ ತೋರ್ಸಲ್ಲಿ.
ಏನ್ ಹೇಳಿ ಆಯ್ತು ಆಯ್ತು, ಒಂದು ಟಿಪ್ಸ್ ನೋಡಿರಿ ಆಯ್ತು, ಬೇಗ ಒಂದೇ ಒಂದು ಟಿಪ್ಸ್ ನನಗೋಸ್ಕರ, ಬೇಗ ರೆಡಿ 1 ಶರ್ಟ್. ಹಾಂ ಅಷ್ಟೇ. ನೋಡಿ ಗೈಸ್, ನಾವೇ ವರ್ಕೌಟ್ ಮಾಡೋದು, ನಾವೇ ಜಿಮ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು. ಹಿಂದೆ ಇವಾಗ ಲೈಟ್ ಆನ್ ಮಾಡಿದೆ ಅಂತ ನೋಡೋಣ ರೀ. ಈಚೆ ಆನ್ ಆಗಿಲ್ಲ ರೀ. ನೋಡಿ ಗೈಸ್, ಈಚೆ ಹಿಂಗಿದೆ ಕಾಡ್ತಾರ ಒಂಥರ. ನೋಡಿ ಇವಾಗ ಆನ್ ಆಯ್ತು ನೋಡಿ ಲೈಟ್. ಓಕೆ, ಸೂಪರ್ ಆಗಿದೆ ಜಿಮ್ಮು, ನನಗಂತೂ ಇಷ್ಟ ಆಯಿತು. ಹಾಂ, ಫುಲ್ ಬಂದ್ ಮಾಡಿ. ಇವಾಗ ಬಿಗ್ ಬಾಸ್ ಲೈಟ್ ಆಫ್ ಮಾಡ್ದಂಗೆ ಎಲ್ಲ ಟಕ 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 ಅಂತ ಆಫ್ ಮಾಡಿಬಿಡಿ. ಹೋಯ್ತು ಲೈಟ್ ಆಫ್ ಆಯಿತು. ಫುಲ್ ಆಫ್ ಮಾಡಿ, ಒಂದು ಆನ್ ಆಗಿರ್ಬೇಕಾ ಅಷ್ಟೇ ಗೈಸ್. ಜಿಮ್ ಕ್ಲೋಸ್ ಆಯಿತು, ವರ್ಕೌಟ್ ಮುಗೀತು, ಸೀದಾ ಮನೆಗೆ ಓಡಬೇಕು, ರೆಡಿ ಆಗಬೇಕು, ತೊಟ್ಟಿಗೆ ಹೋಗ್ಬೇಕು ಅಷ್ಟೇ. ನಮ್ಮ ಅಣ್ಣನ ಕ್ಲೋಸ್ ಅಪ್ ಅಲ್ಲಿ ತಗೊಬೇಕಾ? ಓಡೋಣ ಓಡೋಣ ಬನ್ನಿ ಸದ್ಯಕ್ಕೆ ಓಡೋಣ ಬೇಗ. ನಾನು ಮನೆಗೆ ಹೋಗಿ ಕ್ರೇಟಿನ್ ತೊಗೊಬೇಕು. ಇವನು ಇಲ್ಲೇ ಕ್ರೇಟಿನ್ ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಇವ್ರದ್ದು ಇವತ್ತು ವರ್ಕೌಟ್ ತುಂಬ ಮಾಡಿದ್ರು, ನಾವಿಬ್ರು ತುಂಬ ಕಡಿಮೆ ಮಾಡಿದ್ವಿ ಹೇಳ್ಬೇಕಂದ್ರೆ. ಹಾಂ, ಮುಕ್ಳರೆ ಶೆಕೆ ಆಗ್ತಿದೆ. ನೋಡಿ ಗೈಸ್, ಈ ಭಾಷೆನೇ ಮಜಾ. ನೋಡಿ ಗೈಸ್, ಫುಲ್ ಕತ್ಲು ಜಿಮ್ಮು, ಯಾವನ್ನೂ ಇಲ್ಲ. ನೀನ್ ಯಾವ ಗಾಡಿಲಿ ಬಂದಾಗ? ನೀನು ಗಾಡಿಲಿ ತಾನೆ ಬಂದಿದ್ದು? ನಡ್ಕೊಂಡ್ ಬಂದ? ನಾನು ಶಪಥ ಮಾಡೀನಿ Z900 ಬರೋ ತನಕ ನಡ್ಕೊಂಡೆ ಅಡ್ಡಾಡ್ತೀನಿ ಅಂತ. ನೀವ ಇವನ್ ತಗೊಳೋ ತನಕ ಸಮಾಧಾನ ಇಲ್ವಾ? ಹಾಂ ತಗೊಂತಾರ ಅತಿ ಶೀಘ್ರದಲ್ಲಿ. ನಾನು ಹುಡ್ತೀನಿ ಚೆನ್ನಾಗಿರೋದು ಬೆಂಗಳೂರಲ್ಲಿ. ಸೆಕೆಂಡ್ ಹ್ಯಾಂಡ್ ಎಲ್ಲ ತಗೊಂಡ್ರೆ ಫಸ್ಟ್ ಸ್ಟ್ಯಾಂಡೇನಾ? ಅಣ್ಣ ಹರ್ಷ ಅರುಣ್ ಗೋವಣ್ಕರ್ ಎಲ್ಲ ನೀನು ಅನ್ಕೊಂಡಿದ್ರಿ. ಇವನೇ ತಗೊಳೋಗ್ತಾನ ಬೀಗ ಎಲ್ಲಿಕ್ತ ನೀನು? ಅದನ್ನ ತೋರ್ಸಲ್ಲ, ಅದ್ರೊಳಗೆ ತೋರಿಸಿ. ಸೊ ಇದು ಬರೀ ಫನ್ಗಷ್ಟೇ ಮಾಡಿದ್ದು, ಇವ್ರಿಗೆ ಓನರ್ ಅಂದಿದ್ದು. ಇದು ಆ್ಯಕ್ಚುಲಿ ಬೇರೆಯವ್ರ ಜಿಮ್ಮು. ಸೊ ಹೊರಡೋಣ ಬನ್ನಿ. ನಮ್ಮ ಓನರ್ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದಾರೆ, ಮಕ ತೋರ್ಸಲ್ವಂತವರು. ಶಶಾಂಕ್ ಅವರೇ, ಇಲ್ಲಿ ನೋಡಿ, ಭೂತ ಶಿಸ್ತು. ನಿಮ್ಮಿಂದ ಮನೆಗೆ ಬಂದೆ. ಇಬ್ಬರು ನಮ್ಮ ಕರಡಿ, ಮೈ ಬ್ರದರ್ ಹರಿಯರ್. ಏನು ಕೇಳ್ತಾರೆ? ನಮ್ ಬಂದ ಹುಲಿಯ. ನೋಡಿ ಗೈಸ್, ಇವ್ರು ಹೊಸ ತಗೊಂಡ್ರು, ಒಂದು ಪಾರ್ಟಿ ಕೊಟ್ಟಿಲ್ಲ ಗಾಡಿ ತಗೊಂಡಿದ್ಕೆ. ಹಾಂ, ಎಲ್ಲಿ ಪಾರ್ಟಿ? ಇವಾಗ ನಿಮ್ದೇನಾ ಪಾರ್ಟಿ ಈಚೆ? ಇವಾಗ ಫುಲ್ ಪಾರ್ಟಿ, ಜಾಲಿ. ಹಾಯ್ ಅಶ್ವಿನ್ ಅವರೇ, ನಮಸ್ತೆ. ಇವ್ರು ನೆನಪಿದಾರಲ್ಲ, ಅವತ್ತು ವ್ಲಾಗಲ್ಲಿ 100 years ಮನೆ ಇವರೇ ತೋರಿಸಿದ್ ನಮ್ಗೆ. ಹೆಂಗಿದೆ? ಎಲ್ಲ ಆರಾಮಲ್ಲ? ಎಲ್ಲ ಫೈನ್. ನಮ್ಮ ಪುಷ್ಪ. ಒಂದ್ಸತಿ ಹಂಗೆ ಆಡ್ಬೇಕು ಇವಾಗ. ಹೆಂಗೇಳಿ? ಪುಷ್ಪರಾಜ್ ಹೆಂಗೇಳಿ? ಹೇಳಿ ಹೆಂಗೇಳಿ? ಹಿಂಗನೇ ಇಲ್ಲ ಬೇಕು. ಸೊ ಅದೇ ಗೈಸ್, ಇವಾಗ ಬೇಗ ರೆಡಿ ಆಗ್ಬಿಟ್ಟು ಓಡೋಣ. ನಾನು ತೋಟಕ್ಕೆ ಹೋಗೋಣ ಅನ್ಕೊಂಡಿದ್ದೆ, ಪನ್ನೀರೆಲ್ಲ ಫ್ರೈ ಮಾಡಿ ತಿನ್ನೋಣ ಅಂತ ಇದ್ವಿ. ಬಟ್ ಅದು ಇದು ಮಾಡಿಲ್ವಂತೆ. ಅದೇನ್ ಮಾಡ್ಬೇಕಿಂತ ಪನ್ನೀರ್ ಮಾಡಿಲ್ಲ, ಅದೇನ್ ಮಾಡಿಲ್ಲ ಅಷ್ಟೇ. ಸೊ ಇವಾಗ ಇವ್ರ ತೋಟಕ್ಕೆ ಹೋಗ್ತಾ ಇದೀವಿ. ನೀರು ಆಫ್ ಮಾಡಿ ಹಂಗೆ ನಾನು ಲಾಗು ಆಫ್ ಮಾಡ್ತೀನಿ. ಅಲ್ಲಿವರೆಗೂ ನೋಡೋಣ ಏನೇನಾಗುತ್ತೆ ಹೋಗುವಾಗ. ಬಟ್ ನೀವಂತೂ ಒಳ್ಳೆ ನನಗೆ ಕಂಟೆಂಟ್ ರೀ. ನನಗೆ ನಾನು ಇವತ್ತು ಸುಮ್ಮನೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಏನೋ ಕಂಟೆಂಟ್ ಏನು ಸಿಕ್ತಿಲ್ವಲ್ಲ. ನಮ್ಮ ಅಣ್ಣ ಬಂದರು ಜಿಮ್ ಎಂಟ್ರಿ ಎಲ್ಲ ನಮ್ಮ ಅಣ್ಣ ಇಲ್ಲಿ ಅವ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ, ಎಲ್ಲರೂ ಫಾಲೋ ಮಾಡಿ. ಫಾಲೋ ಮಾಡಿ. ಹರ್ಷ ಅರುಣ್ ಅಂತ. ನಮ್ಮ ಅಣ್ಣ ಫುಲ್ ಎಲ್ಲದರಲ್ಲೂ ನಂಬರ್ 1 ಹ್ಯಾಂಡ್ಸಮ್ ಹಂಗ್. ಯಾರು ಹೇಳಿ? ಅವನು ವಿರಾಟ್ ಕೊಹ್ಲಿ. ಅವನು ಆನ್ವಟ್ಟಿ ವಿರಾಟ್ ಕೊಹ್ಲಿ. ಆ್ಯಂಡ್ ಅವನು ಆನ್ವಟ್ಟಿಲೇ ವರ್ಲ್ಡ್ ಫೇಮಸ್. ಆನ್ವಟ್ಟಿಲೇ ವರ್ಲ್ಡ್ ಫೇಮಸ್. ನೀವು? ನಾವು ಸಣ್ಣ ಪುಟ್ಟ ಹಂಗೆ. ಇವಾಗ ನೋಡೋಣ, ನೀರು ಆಫ್ ಮಾಡ್ಬೋದು. ಓಡ್ತಾ ಇದ್ದೀವಿ. ಸೊ ನಮ್ಮ ಹರ್ಷ ಅವರು ಕಾರ್ ಓಡಿಸ್ತಾ ಇದ್ದಾರೆ. ಇದನ್ನ ತೋರ್ಸನ್ ಕೊಡಿಲ್ಲ ಅವನ್ನ. ಏನು? ಅವಾಗಲೇ ಏನದು ನೋಡಿ,
ಇನ್ಸ್ಟಾಗ್ರಾಮ್ ಐಡಿ ತೋರಿಸಿದ್ವಿ ನಮ್ಮ ಅಣ್ಣನ ಮುಖ ತೋರ್ಸೋಣ ಅಂತ ಹರ್ಷ ಅರುಣ್ ಅಂತೇಳಿ ಇವನು ಆನ್ವಟ್ಟಿಲೆ ವರ್ಲ್ಡ್ ಫೇಮಸ್. ಎಲ್ಲರೂ ಲೈಕ್ ಫಾಲೋ ಸಬ್ಸ್ಕ್ರೈಬ್ ಇಲ್ಲ ಯೂಟ್ಯೂಬ್ ಚಾನಲ್ ಲೈಕ್ ಫಾಲೋ ಅಂಡ್ ಶೇರ್ ಮಾಡ್ರಿ ಎಲ್ಲ. ನನಗೇನು ಅಂದಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವನ್ ಯೂಟ್ಯೂಬ್ ಚಾನಲ್ ನಾನ್ ಬಿಗ್ ಫ್ಯಾನ್ ಬ್ರೋ. ಹಾ ಸರಿ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಎಲ್ಲ ಕಟ್ ಮಾಡ್ಬೇಕು. ನೋ ಕಟ್, ಅನ್ಕಟ್, ಅನ್ಕಟ್, ಓನ್ಲಿ ಪೋಸ್ಟ್. ಅನ್ಕಟ್. ತೋಟಕ್ಕೆ ಹೊರಡೋಣ. ಇವೆಲ್ಲ ಕಟ್ ಮಾಡ್ಬೇಕು. ತೋಟ ಇಲ್ಲ, ಅದೇನು ಕಟ್ಟಿಲ್ಲ ನಮ್ದು. ಇವಾಗ ನಮ್ಮ ತೋಟಕ್ಕೆ ಬಂದಿದ್ವಿ. ಬೆಳಗ್ಗೆ ಬಂದಿದ್ನಲ್ಲ, ಫುಲ್ ಕತ್ಲಿ ಇವಾಗ. ಯಾರದಾರ ಒಳಗೆ? ಯಾರಿಲ್ಲ. ಮತ್ತೆ ಯಾಕೆ ಒಳಗೆ ಲೇಟ್ ಆಗ್ತೈತೆ? ಏನಾದ್ರು ತಗೊಂಡು ಹೋಗ್ಬಿಡ್ತಾರ ಅಂತ ಲೇಟ್ ಆಗ್ತೈತೆ. ಸೊ ಅದು ಇವಾಗ ಅಲ್ಲಿ ಬ್ಲಾಗ್ ಎಂಡ್ ಮಾಡೋ ಸಮಯ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್. ಅಣ್ಣ ನೀವೇ ಬಾಯ್ ಅನ್ಬೇಕು. ಬಾಯ್.